ಪಕ್ಷದ ಎಲ್ಲರಿಗೂ ಇದು ಮಾಡ್ತಾ ಇದ್ದೀವಿ. ನಮಸ್ಕಾರ. ಸಿದ್ದು ತಾವೇ ನಮಗೆಲ್ಲ ಸ್ಫೂರ್ತಿ ಸರ್, ಹೆಣ್ಮಕ್ಳಿಗೆ ನೀವು ಸಂಘಟನೆ ಪಕ್ಷಕ್ಕೆ ಹೇಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಹಾಗಾಗಿ ನಮಗೆ ಈಗ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಹಳೆ ಬೇರೋ ಹೊಸ ಚಿಗುರು ಅಂತೇಳಿ ಅದು ಹಿರಿಯರಿಗೆ ಒಂದು ಅವಕಾಶ ಕೊಡ್ಬೇಕು ಸರ್. ನಾವು ಕೆಲಸ ಮಾಡಬೇಕು ಅಂತಂದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಹೆಣ್ಮಕ್ಳು ನಾವು ಸಂಘಟನೆ ಮಾಡಬೇಕು ಅಂತ ನಮ್ಗೆ ತುಂಬ ಕಷ್ಟ ಇರ್ತದೆ ಸರ್. ಅವ್ರು ಕೂಲಿ ಎಲ್ಲ ಬಿಟ್ಟು ಬಂದಿರ್ತಾರೆ, ನಾವು ಆ ಸಂಘಟನೆಗೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಅವ್ರಿಗೆಲ್ಲರೂ ಒಂದು ಸಫಲತೆ ನಾವು ಸೇರ್ಕೋಬೇಕು ಅಂದ್ರೆ ನೀವು ನಮ್ಗೆ ಶಕ್ತಿ ಕೊಟ್ಟರೆ ನಾವು ಅವ್ರನ್ನ ಶಕ್ತಿ ಮಾಡಿ ಕರ್ಕೊಂಡು ಬರ್ಲಿಕ್ಕೆ ಅವಕಾಶ ಆಗಿದೆ ಸರ್. ದಯಮಾಡಿ ನಾವು ಹಿರಿಯರಿಗೆಲ್ಲ ಒಂದು ಅವಕಾಶ ಸ್ಟೇಜ್ ಮೇಲೆ ಬರ್ಲಿಕ್ಕೆ ನಮ್ಗೆ ನೀವು ಗ್ರಾಮಾಂತರದಲ್ಲಿ ಒಂದು ಅವಕಾಶ ಕೊಟ್ಟರು, ಒಂದು ಅಧಿಕಾರ ಕೊಟ್ಟರೆ ನಮ್ಮನ್ನ ಸ್ಟೇಜ್ ಮೇಲೆ ಕರೀತಾರೆ ಸರ್. ಆವಾಗ ನಾವು ಹೋಗಿ ಅವ್ರನ್ನ ಕರೆದ್ರೆ ನೀನೇ ಮಹಾಕರ್ತೆ, ನೀನೇ ಅವ್ರ ಮೇಡ್ ಲೀಡರ್ ಅನ್ನೋ ಮಟ್ಟ ಬರುತ್ತೆ ಸರ್. ಪಕ್ಷಕ್ಕೆ 20-25 ವರ್ಷದಿಂದ ದುಡಿತಾ ಇದೆ ಸರ್ ನಂಬಿಕೆಯಾಗಿ. ದಯಮಾಡಿ ನಾವು ಹಿರಿಯರಿಗೆಲ್ಲ ಒಂದು ಅವಕಾಶ ಕೊಡಿ ಸರ್. ಅಷ್ಟೇ ದುಡ್ಡಿದ್ದೀವಿ ಪಕ್ಷಕ್ಕೆ. ಸರ್ ನಮಸ್ಕಾರ. ನನ್ನ ಹೆಸರು ಗಾಯತ್ರಿ ಶಿವಕುಮಾರ್ ಅಂತ. ನಾನು ವರ್ತೂರು ಕ್ಷೇತ್ರದಲ್ಲಿ ಈ ಕ್ಷೇತ್ರ ಇದ್ದಾಗಿಂದಲೂ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಮೇ ಬಿ ನಾನೊಂದು 17 ವರ್ಷ ಇದ್ದಾಗ ಅಶೋಕರು ಇಂದಿರಾ ಗಾಂಧಿದು ಒಂದು ಸಿಂಬಲ್ ಬಂದಿತ್ತು. ನನಗೆ ಅವಾಗೆಲ್ಲನೂ ನಮಗೆ ಕೋರ್ಟ್ ಗುದ್ದದಿತ್ತು. ಯಾವುದೋ ಒಂದು ಲವ್ಲಿ ಮೆಮೋರಿಯಲ್ಲಿ ಅವ್ರ ಹೆಸರಿಂದ ಕರ್ಕೊಂಡೋಗಿ ನನಗೆ ಹೇಳಿ ಮತ ಹಾಕಿಸಿದ್ರು. ಅಶೋಕರು ಇದ್ದಾಗಿಂದ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. 94 ಅಲ್ಲಿ ಸಲೀಂ ಅಹಮದ್ ಅವರು ವಿಜಯನಗರದಲ್ಲಿ ಎಲೆಕ್ಷನ್ ನಿಂತಿದ್ರು. ನಾವು ವರ್ತೂರು ಕ್ಷೇತ್ರದಿಂದ ಬಂದು ಅವ್ರಿಗೂ ನಾವು ಮಾಡಿದ್ದೀವಿ. ಎ ಕೃಷ್ಣಪ್ಪ ಪೀರಿಯಡಿಂದಲೂ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ನಾನು ಲವ್ಲಿ ಮೆಮೋರಿಯಲ್ ಅಂತ ಒಂದು ಸಂಸ್ಥೆಗೆ ಓದಿರೋದು. ಕೃಷ್ಣಪ್ಪ ಅವ್ರ ಕಡೆಯಿಂದ ಅಲ್ಲಿ ನಾನು 2 ಬೋರ್ವೆಲ್ ಹಾಕ್ಸಿದ್ವಿ. ಈಗಲೂ ಆ ನೀರು ಅವ್ರು ತಗೊಳ್ತಾ ಇದ್ದಾರೆ. ನಮ್ಗೆ ಮತ ಕೊಡ್ಬೇಕಂದ್ರೆ ಬೈನ್ ಆ ಸಂಸ್ಥೆಯಿಂದ 1800 ಮತ ನಮ್ಗಿದೆ ಸರ್. ನಾವು ಈ ಸರಿನೂ ಬೈ ಎಲೆಕ್ಷನ್ ನಲ್ಲಿ ಬೈತಿ ಬಸವರಾಜ್ ವಿರೋಧವಾಗಿ ನಮ್ಗೆ ನಮ್ಮ MLC ನಾರಾಯಣ ಸ್ವಾಮಿ ಅವ್ರು ನಿಂತಾಗ 76,000 ವೋಟ್ ಕೊಡ್ಸಿದ್ವಿ. ಮತ್ತೆ DK ಬಾಬು ಅವ್ರು ನಿಂತಾಗ 1,25,000 ವೋಟ್ ಕೊಡ್ಸಿದ್ವಿ. ನಮ್ಮ ಕ್ಷೇತ್ರಕ್ಕೆ ಸುಮಾರು ಸಾರಿ ಸಾಹೇಬ್ರೆಲ್ಲ ಬಂದಿದ್ದಾರೆ. ಆ ಟೈಮಲ್ಲೆಲ್ಲ ನಾವು ತುಂಬಾ ಒಳ್ಳೆ ಸಂಘಟನೆ ಮಾಡಿದ್ದೀವಿ. ನಮ್ಮನ್ನೆಲ್ಲ ಏನಿಲ್ಲ ಹೈಡಲ್ ಆಗಿ ಮಾಡಿ ಕೂರಿಸ್ಬಿಟ್ಟಿದ್ದಾರೆ. ನಮ್ಮನ್ನ ಯಾರು ಗುಪ್ತಿಸ್ತಾ ಇಲ್ಲ ಸರ್. ದಯವಿಟ್ಟು ನಾನು ತಮ್ಮನ್ನ ಗಮನಕ್ಕೆ ತರ್ತಾ ಇದ್ದೀವಿ. ನಾವೆಲ್ಲ ಸೀನಿಯರ್ ಜನರು ನಮ್ಮನ್ನ ಇದು ಮಾಡಬೇಕು. ಮಹಿಳೆಯರ ಪರವಾಗಿ ಈಗ ಮಹಾನಗರ ಪಾಲಿಕೆ ಎಲೆಕ್ಷನ್ ಬರ್ತಾ ಇದೆ. ಗೆಲ್ಲೋ ಅಂತ ಕ್ಯಾಂಡಿಡೇಟ್ಸ್ಗೆ ದಯವಿಟ್ಟು ಟಿಕೆಟ್ ಕೊಡಿ. ನಮ್ಮಲ್ಲಿ ತುಂಬಾ ಜನ ಇದ್ದಾರೆ ಸರ್ ಗೆಲ್ಲೋ ಅಂತವ್ರಿಗೆ. ದಯವಿಟ್ಟು ಮಹಾನಗರ ಪಾಲಿಕೆ ನಮ್ಮ ಕಾಂಗ್ರೆಸ್ ಪಕ್ಷ ಆಡಳಿತ ತಗೊಂಡು ಮೇಯರ್ ಆಗ್ಬೇಕು ಅಂತ ನಮ್ದೊಂದು ಅನಿಸಿಕೆ ಇದೆ ಸರ್. ವೇದಿಕೆ ಬೇರೆ ಹಾಗೂ ಉಪಸ್ಥಿತಿರುವ ಎಲ್ಲ ಗಣ್ಯರು, ನಮಗೆ DK ಸಾಹೇಬರು ಹಾಗೂ ತಮ್ಮೆಲ್ಲರ ಮುಂದೆ ನಾವು ಏನು ಇಷ್ಟೊಂದು ಹೆಚ್ಚಿಗೆ ಎಲ್ಲರೂ ಅವರ ಬಗ್ಗೆ ಹೇಳ್ಕೊಳ್ತಾ ಬಂದ್ವಿ. ಅದು ನನಗನ್ಸಂತೆ ನಮಗೆ ಯಾರಿಗೂ ಹೇಳೋದು ನಾವು ಬೇಕಿಲ್ಲ, ತಮ್ಮೆಲ್ಲರಿಗೂ ಗೊತ್ತಿದೆ ಸರ್ ಯಾರು ಏನೇನು ಕೆಲಸ ಮಾಡ್ತಾರೆ ಸರ್. ಇವಾಗ ನನಗೆ ಇದ್ರ ಬಗ್ಗೆ ಹೇಳ್ತಾ ಇದ್ರು JC ಅವರು ಪ್ರಜಾಶಕ್ತಿಯ ಬಗ್ಗೆ ಹೇಳ್ತಾರೆ. ಆ ಪ್ರಜಾಶಕ್ತಿಯ ಮೂಲಕ ಅಂದ್ರೆ ನಾವು ಕೆಲವೊಂದು ಅಸೋಸಿಯೇಷನ್ ಮಾಡ್ಕೊಡ್ತೀವಿ ಸರ್. ಸುಮಾರು 100 ಜನ ಮಹಿಳೆಯರಿದ್ದಾರೆ. ಅದರಲ್ಲಿ ಎಲ್ಲ ಮಟ್ಟದವರು ಇದ್ದಾರೆ. ಇದರಲ್ಲಿ ಆ ಮೂಲಕನೇ ನಾವು ಈ ಕೆಲಸವನ್ನು ಮಾಡಬಹುದಾ ಅಂತ ಸರ್. ಅಲ್ಲಿ ಜಾಸ್ತಿ ಜನ ಮಹಿಳೆಯರು ಸೇರೋದ್ರಿಂದ ಇದನ್ನ ಇನ್ನೂ ಹೆಚ್ಚಿನ ಮಟ್ಟಿಗೆ ಸೇರಿಸ್ಕೊಂಡು ಅದನ್ನು ನಾನು ತಮ್ಮನ್ನು ಕೇಳ್ಕೊಳ್ತಿರೋದು ಏನು ಅಂದರೆ, ಅಲ್ಲಿ ಕೆಲವರು ಬಹಳಷ್ಟು ಪ್ರಾಬ್ಲಮ್ಸ್ ಇರ್ಬೋದು, ಏರಿಯಾದಿರ್ಬೋದು, ಅವ್ರು ವೈಯಕ್ತಿಕವಾಗಿರ್ಬೋದು, ಆ ಥರದ್ದೆಲ್ಲ ಇದ್ರೆ ಅದನ್ನೆಲ್ಲ ನಾವು ಸಾಲ್ವ್ ಮಾಡೋದಕ್ಕೆ ನಮ್ಮ ಸರ್ಕಾರ ಇರೋದ್ರಿಂದ ನಮ್ಮ ಮೂಲಕ ಮಾಡಿಸ್ಬೋದಲ್ವ ಸರ್. ಏನಾದರೂ ಪ್ರಾಬ್ಲಮ್ ಆ ಥರ ಹೆಣ್ಮಕ್ಳು ಅದನ್ನೊಂದು ಕೇಳ್ಕೊಳ್ತೀವಿ. ಯಾಕೆಂದರೆ ಇಲ್ಲಿ ಹೆಚ್ಚು ಕಡಿಮೆ ಸುಮಾರು ನಾವು ಎಲ್ಲರೂ ಎಷ್ಟು ವರ್ಷ ಅಂತಿದ್ವಿ ತಮಗೆ ಗೊತ್ತಿದೆ ಸರ್. ಅವಾಗಲಿಂದ ನಮ್ಮ ಮಹಿಳಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದಾಗ ಸರ್ ತಮಗೆ ಗೊತ್ತಿದೆ. ಆವಾಗ ರಾಜೀವ್ ಗಾಂಧಿ ಅವರ ಅಸಾಸಿನೇಷನ್ ಆದ ಸಮಯದಲ್ಲಿ ಆವಾಗ ನಾವು ಇಡೀ ದೇವರಾಜ ಕ್ಲೋಸ್ ಮಾಡಿಬಿಟ್ಟು ಆವಾಗ ಲತಾ ಮೋಹನ್